ಕಾವೇರಿಯ ನದಿಯನ್ನ ದಾಟಿ ದುಬಾರೆ ಕ್ಯಾಂಪ್ಗೆ ಹೋಗ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಒಳ್ಳೆ ನೀರು, ಈ ಸತಿ ಒಳ್ಳೆ ಮಳೆ ಆಯ್ತು. ಮುಂಗಾರು ಆರಂಭಕ್ಕೂ ಮುಂಚೆವೆ ಮಳೆ ಆದಂತ ಕಾರಣ ಕಾವೇರಿ ನದಿ ನೋಡಿ ತುಂಬಿ ಹರಿತಾ ಇದೆ. ನೀರಿಲ್ಲ ಅಂದ್ರೆ ಮಾಮೂಲಿ ಅಂತ ನಡ್ಕೊಂಡು ಹೋಗ್ಬೋದು, ಬೋಟಿಗೆ ಅವಶ್ಯಕತೆ ಇಲ್ಲ. ಬಟ್ ನೀರು ಜಾಸ್ತಿ ಇರುವಂತ ಕಾರಣ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮತ್ತೆ ಸುಮಾರು 1 ವಾರಗಳ ಕಾಲ ಕ್ಯಾಂಪ್ ಕೂಡ ಕ್ಲೋಸ್ ಮಾಡಿರ್ತಾರೆ, ಯಾಕಂದ್ರೆ ನೀರು ಜಾಸ್ತಿ ಇತ್ತು. ರಿವರ್ ರಾಫ್ಟಿಂಗ್ ಆಗಿರ್ಬೋದು, ಬೋಟಿಂಗ್ ಏನು ಕೂಡ ಇರ್ಲಿಲ್ಲ. ಆದ ಕಾರಣ ಕ್ಯಾಂಪ್ ಕೂಡ ಹೋಗಕ್ ಆಗ್ತಿರ್ಲಿಲ್ಲ. ನೀರು ಸ್ವಲ್ಪ ಕಡಿಮೆ ಆದಂತ ಕಾರಣ ನೋಡಿ ಈಗ ಬೋಟಿಂಗ್ ವ್ಯವಸ್ಥೆ ಮೂಲಕ ಕ್ಯಾಂಪ್ಗೆ ವಿಸಿಟ್ ಮಾಡಬಹುದು. ಈ ರೀತಿ ನೋಡಿ ಯಾವ ರೀತಿ ಇದೆ ಕಾವೇರಿ ನದಿ. ನೋಡಿ ನಮ್ಮ ಮುಖ್ಯವಾಗಿ ನೋಡಕ್ಕೆ ಹೋಗ್ಬೇಕಾಗಿರುವಂತದ್ದು ಈಗ ಇತ್ತೀಚೆಗಷ್ಟೇ ಕ್ರಾಲಿಂದ ಆಚೆ ಬಂದಂತ ನಮ್ಮ ರಾಜನ್ ಅಂದ್ರೆ ಸೀಗೆಗುಡ್ಡ ಅಲಿಯಾಸ್ ರಾಜನ್ ಆನೆ. ಏನದು ಸಕಲೇಶ್ಪುರ ಭಾಗದಲ್ಲಿ ಲಾಸ್ಟ್ ಇಯರ್ ಅಂದ್ರೆ 2014ರಲ್ಲಿ ಏಪ್ರಿಲ್ ಟೈಮ್ ನಲ್ಲಿ ಹಿಡಿದಂತ ಆನೆ ಇದು. ಬಬ್ರುವಾನ ಬಳಿಕ ಈ ಒಂದು ಆನೆ ಹಿಡಿತಾರೆ ರಾಜನ್ ಅಂತ. ಫಸ್ಟ್ ಟೈಮ್ ಹಿಡಿಯೋಕೆ ಅಂತ ಹೋಗ್ತಾರೆ, ಅದು ಮಿಸ್ ಆಗುತ್ತೆ ಅನ್ಬಿಟ್ಟು ಸೆಕೆಂಡ್ ಟೈಮ್ ಕಾರ್ಯಾಚರಣೆ ಮಾಡಿ ಹಿಡಿಯುವಂತದ್ದು. ಇದೇ ನಮ್ಮ ಅಭಿಮನ್ಯು ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಮಾಡಿರ್ತಾರೆ. ಸೂಪರ್ ಆಗಿ ಪಳಗಿಸಿ ಈಗ ಸರ್ಕಲ್ ನಲ್ಲಿಯೂ ಕೂಡ ನಿಲ್ಲಿಸ್ತಾ ಇದ್ದಾರೆ. ಈ ಆನೆ ಕೂಡ ಒಂದು ಒಳ್ಳೆ ಹೈಟ್ ಇದೆ, ಏಜ್ ಕಡಿಮೆ, ಏನಿಲ್ಲ ಅಂದ್ರೆ ಸುಮಾರು ಒಂದು 25 ವರ್ಷ ಅನ್ಕೋಬಹುದು. ಇನ್ನ ದಪ್ಪನು ಕೂಡ ಸೈಜ್ ಬರುತ್ತೆ ಫ್ಯೂಚರ್ ನಲ್ಲಿ. 1-2 ವರ್ಷ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆ ತೂಕ ಬಂದಿರುತ್ತೆ. ಈಗ ಸ್ವಲ್ಪ ಸಣ್ಣ ಕಾಣುತ್ತೆ, ಯಾಕೆಂದ್ರೆ ಈಗ ತಾನೇ ಅಲ್ಲ ಟ್ರೈನಿಂಗ್ ಪ್ರೊಸೆಸ್ ಎಲ್ಲ ಮುಗಿದಿದೆಯಲ್ಲ. ಸೊ ಹೀಗಾಗಿ ಚೆನ್ನಾಗಿ ಮೇಲ್ ಕೂರುವಂತದ್ದು, ಕೆಳಗಡೆ ಆಮೇಲೆ ಬೈಟ್ ಅಂತಾರೆ, ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಇದಾವೆ, ಅದು ಅವರ ಒಂದು ಭಾಷೆ. ಸೊ ಅದನ್ನೆಲ್ಲ ಚಾಚು ತಪ್ಪದೆ ಪಾಲಿಸ್ತಾನೆ ನಮ್ಮ ರಾಜನ್. ನೋಡ್ತಿರ್ಬೋದು ಯಾವ ರೀತಿ ಇದಾನೆ ಅಂತ. ಸ್ವಲ್ಪ ಜನ ಅಂದ್ಕೋಬಹುದು ಏನ್ ಸಣ್ಣ ಆಗ್ಬಿಟ್ಟಿನಲ್ಲ ರಾಜನ್ ಅಂತ, ಬಟ್ ಇನ್ನ ಸೈಜ್ ಆಗ್ತಾನೆ. ಇನ್ನ 1.5 ವರ್ಷದ ಬಳಿಕ ಪ್ರೋಗ್ರೆಸ್ ಅನ್ನ ನೋಡ್ಬೋದು. ಈ ಒಂದು ಆನೆ ಕೂಡ ಇನ್ನೊಂದು 5-6 ವರ್ಷದ ಬಳಿಕ ದಸರಾಗೆ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಹೈಟ್ ಎಲ್ಲವೂ ಕೂಡ ಇರುವಂತ ಕಾರಣ ಮತ್ತೆ ದಂತವೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಸಕಲೇಶ್ಪುರದ ಬಹುತೇಕ ಆನೆಗಳು ಈ ಒಂದು ದುಬಾರೆ ಕ್ಯಾಂಪ್ ನಲ್ಲಿ ಕಾಣ ನೋಡ್ಬೋದು. ಒಳ್ಳೊಳ್ಳೆ ಆನೆಗಳು. ಮತ್ತೆ ಈ ಒಂದು ಸೀಗೆಗುಡ್ಡ ಅಲಿಯಾಸ್ ರಾಜನ್ ಏನಿದೆ ಒಳ್ಳೆ ಹೈಟ್ ಕೂಡ ಇದೆ. ಈ ಹೈಟ್ಗೆ ಇನ್ನೊಂದು ಆನೆ ಇದೆ ನಂಜುಂಡ ಅಂತ, ಅದು ಕೂಡ ಹಾಸನ ಭಾಗದಲ್ಲೇ ಹಿಡಿದಿದ್ದು. ಇನ್ನೊಂದು ಆನೆ ಇದೆ ಸಾರಥಿ ಅಂತ, ಅದು ಕೂಡ ಮೂಡಿಗೆರೆ ಭಾಗದಲ್ಲೇ ಹಿಡಿದಿದ್ದು. ನೋಡಿ ಒಂದು ಸೂಪರ್ ಆಗಿರುವಂತ ಆನೆ ನಮ್ಮ ರಾಜನ್. ಚೆನ್ನಾಗಿ ಒಳಗಿಸಿದ್ದಾರೆ. ಮೌತ್ ಹೆಸರು ಚಂದ್ರ ಅಂತ. ಚೆನ್ನಾಗಿ ನೋಡ್ಕೊಂಡು ಅವರೇ ಕ್ರಾಲ್ಗೆ ಹಾಕಿದ ಟೈಮ್ ನಿಂದಲೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಕಷ್ಟಪಟ್ಟು ಆನೆನ ಪಳಗಿಸಿ ಆಚೆ ಕರ್ಕೊಂಡ್ ಬರೋ ತನಕ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ನಿದ್ದೆ ಎಲ್ಲವೂ ಕೂಡ ಬಿಟ್ಟು ಪಕ್ಕಕ್ಕಿಟ್ಟು ಆನೆ ಕ್ರಾಲ್ ಪಕ್ಕನೆ ಒಂದು ಟೆಂಟ್ ನಲ್ಲಿ ಮಲ್ಕೊಂಡು ಆನೆಗೆ ಟ್ರೈನಿಂಗ್ ಕೊಟ್ಟು ಈ ಒಂದು ಹಂತಕ್ಕೆ ರೆಡಿ ಮಾಡಿದ್ದಾರೆ. ಇನ್ನ ಕೂಡ ರೆಡಿ ಮಾಡ್ತಾರೆ ಮುಂಬರುವ ದಿವಸಗಳಲ್ಲಿ. ನೋಡ್ಬೋದು ಒಂದು ಒಳ್ಳೆ ಪ್ರೋಗ್ರೆಸ್ ಸಿಗುತ್ತೆ. ದುಬಾರಿಗೆ ಹೋದ್ರೆ ಮಿಸ್ ಮಾಡದೆ ರಾಜನ್ ಆನೆನ ನೋಡಿ. ಚೆನ್ನಾಗಿರುವಂತ ಆನೆ, ಹೈಟ್ ಇದೆ, ಸಣ್ಣ ಕಾಣಿದ್ರು ಕೂಡ ಒಂದೊಳ್ಳೆ ಮುಖ ಲಕ್ಷಣ. ಇನ್ನ ಕೂಡ ದಪ್ಪ ಆಗ್ತಾನೆ. ಫ್ಯೂಚರ್ ನಲ್ಲಿ ಒಂದೊಳ್ಳೆ ಬೆಳವಣಿಗೆ ಕೂಡ ಬರುತ್ತೆ. ಹೆಲ್ತ್ ವೈಸ್ ನೋಡೋದಾದ್ರೆ ಚೆನ್ನಾಗಿದೆ, ಆರೋಗ್ಯವಾಗಿರುವಂತ ಒಂದು ಆನೆ ರಾಜನ್. ಹೇಳಿದಂತ ಮಾತನ್ನು ಕೂಡ ಕೇಳ್ತಾ ಇದೆ. ಒಂದು ಟೈಮ್ ಆಗ್ಲೇ ಮದ ಬಂದಿತ್ತು, ಅಂದ್ರೆ ಕಾಡಾನೆ ಭೀಮನಿಗೆ ಏನ್ ಹೊಡೆದಿದ್ದ ಆಗ ಮದ ಬಂದಿತ್ತು. ಈಗ ಸದ್ಯಕ್ಕೆ ಮದ ಬಂದಿಲ್ಲ. ಈಗ ನೆಕ್ಸ್ಟ್ ಬರ್ಬೋದು, ಎಲ್ಲ ಒಂದು ಒಳ್ಳೆ ಫುಡ್ ಸಿಗ್ತಾ ಹೋಗುತ್ತಲ್ಲ, ಮದ ಬರ್ಬೋದು. ಈಗ ನೆಕ್ಸ್ಟ್ ಇನ್ನೊಂದು 7-8 ತಿಂಗಳ ಬಳಿಕ ಮದ ಬರುವಂತ ಚಾನ್ಸಸ್ ಇದೆ. ಈ ರೀತಿ ಫೀಡಿಂಗ್ ಅನ್ನ ಚೆನ್ನಾಗಿ ತಗೊಳ್ತಾ ಇದ್ದಾನೆ. ಅಲ್ಲೇ ಸ್ನಾನವನ್ನು ಮಾಡಿಸುವಂತದ್ದಾಗಿರ್ಬೋದು, ಕಾಡಿನಲ್ಲಿ ಕಟ್ಟಾಕುವಂಥದ್ದು, ಕಾಡಿಗೂ ಕೂಡ ಬಿಡ್ತಾ ಇದ್ದಾರೆ. ಈಗ ಕಾಡಿಗೂ ಬಿಡ್ತಾರೆ, ನಂತರ ಹೋಗಿ ಸಂಜೆ ಕರ್ಕೊಂಡ್ ಬರ್ತಾರೆ. ನೋಡಿ ಈ ತರ ಒಂದು ಪ್ರಕ್ರಿಯೆ ಕ್ಯಾಂಪ್ ನಲ್ಲಿ ಇರುತ್ತೆ. ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಒಳ್ಳೆ ರೀತಿಯಲ್ಲೂ ಕೂಡ ಅಷ್ಟೇ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಈ ಒಂದು ಆನೆಗೂ ಕೂಡ ಫ್ಯಾನ್ ಕ್ರೇಜ್ ಜಾಸ್ತಿ ಇದೆ. ಬಟ್ ಈ ಒಂದು ಆನೆಗಿಂತ ಜಾಸ್ತಿ ಫ್ಯಾನ್ ಕ್ರೇಜ್ ಇರುವುದು ಬಬ್ರುವ ಆನೆಗೆ. ಇದು ಬಬ್ರುವಾನ ಆದ್ಮೇಲೆ ಹಿಡಿದಿದ್ದು ರಾಜನ್, ಬಟ್ ಬೇಗ ತೆಗೆದ್ಬಿಟ್ರು. ಅಂದ್ರೆ ಸುಮಾರು ಒಂದು 6-7 ತಿಂಗಳಿಗೆನೆ ಕ್ರಾಲಿಂದ ಆಚೆ ಬಂದು ನಂತರ ಸ್ವಲ್ಪ ಟ್ರೈನಿಂಗ್ ಅನ್ನ ತಗೊಂಡು ಕ್ಯಾಂಪ್ ಕೂಡ ಕರ್ಕೊಂಡ್ ಬಂದ್ಬಿಡ್ತಾರೆ. ಆದ್ರೆ ಬಬ್ರುವಾನ ಇನ್ನ ಕೂಡ ಕರ್ಕೊಂಡ್ ಬಂದಿಲ್ಲ, ಸ್ವಲ್ಪ ತಡ ಆಗೋದು. ಯಾಕಂದ್ರೆ ಇನ್ನಷ್ಟು ಪರ್ಫೆಕ್ಟ್ ಆಗಿ ಟ್ರೈನಿಂಗ್ ಮಾಡೋಣ, ಮತ್ತೆ ಜನರ ನಿರೀಕ್ಷೆ ಜಾಸ್ತಿ ಇದೆ, ಅಭಿಮಾನಿಗಳ ಕ್ರೇಜ್ ಜಾಸ್ತಿ ಇದೆಲ್ಲ. ಸೊ ಹಾಗಾಗಿ ಸ್ವಲ್ಪ ತಡವಾಗಿ ಆಚೆ ಕರ್ಕೊಂಡ್ ಬರೋಣ ಅಂತ ಅವರು ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನ ಸಹ ಮಾಡಿಲ್ಲ. ರಾಜನ್ ಆನೆ ನಿಮ್ಗೂ ಕೂಡ ಇಷ್ಟನ? ನೀವು ಕೂಡ ರಾಜನ್ ಆನೆ ಅಭಿಮಾನಿನ? ಫ್ಯೂಚರ್ ನಲ್ಲಿ ದಸರಾಗೂ ಕೂಡ ನೋಡುವಂತ ಒಂದು ಅವಕಾಶ ಸಿಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದಾನೆ, ಎಷ್ಟು ಹೈಟ್ ಇದ್ದಾನೆ ರಾಜನ್ ಅಂತ. ಚೆನ್ನಾಗಿದ್ದಾನೆ, ಒಂದು ದಂತ ಆಗಿರ್ಬೋದು, ಮೈಕಟ್ಟು ಬಹಳ ನೋಡ್ತಿರ್ಬೋದು. ನಿಜವಾಗ್ಲೂ ನಂಬಕ್ಕೆ ಆಗಲ್ಲ ಅಲ್ವಾ, ಕಾಡಾನೆ ಭೀಮನಿಗೆ ರಾಜನ್ ಹೊಡೆದಿದ್ದ ಅಂದ್ರೆ ನಿಜವಾಗ್ಲೂ